ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ಈ ಒಂದು ವಿಡಿಯೋದಲ್ಲಿ ಅನ್ನಭಾಗ್ಯ ಅಮೌಂಟು ಜಮಾ ಆಗಿರೋ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಹಾಗೆ ಭಾಳಷ್ಟು ದಿನಗಳಿಂದ ವಿಡಿಯೋ ಮಾಡೋಕ್ಕೆ ಆಗಿದ್ದಿಲ್ಲ, ವೈಯಕ್ತಿಕ ಒಂದು ಕೆಲಸಗಳಿಂದ ಕಾರಣಕ್ಕಾಗಿ ಮಾಡಿರೋಕ್ಕೆ ಆಗಿದ್ದಿಲ್ಲ. ಸೊ ಇವಾಗ ಮತ್ತೆ ಕಮ್ಬ್ಯಾಕ್ ಆಗಿದ್ದೀನಿ. ಸೊ ಈ ಒಂದು ವಿಡಿಯೋದಲ್ಲಿ ಅಕ್ಕಿಯ ಒಂದು ಅಮೌಂಟು ಅಂತ ಏನು ಕರಿತೀವಿ, ಅನ್ನಭಾಗ್ಯ ಅಮೌಂಟು, ಆ ಒಂದು ಅಮೌಂಟ್ ಎಲ್ಲರಿಗೂ ಜಮಾ ಆಗಿದೆ. ಅದನ್ನು ಕೂಡ ನೀವು ಮೊಬೈಲಲ್ಲಿ ಚೆಕ್ ಮಾಡ್ಕೋಬೋದು. ಯಾವ ರೀತಿ ಅದನ್ನು ಚೆಕ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ನೀವು ಎರಡು ರೀತಿಯಾಗಿ ನಿಮ್ಮ ಒಂದು ಅನ್ನಭಾಗ್ಯ ಅಮೌಂಟು ಜಮಾ ಆಗಿರೋ ಬಗ್ಗೆ ತಿಳ್ಕೊಬೋದು. ಒಂದು ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಸ್ಟೇಟ್ಮೆಂಟ್ನಲ್ಲಿ ತಿಳ್ಕೊಬೋದು. ಇವಾಗ ಬ್ಯಾಂಕ್ ಅಕೌಂಟ್ ಸ್ಟೇಟ್ಮೆಂಟ್ನಲ್ಲಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಬರುತ್ತೆ ಅಂತ. ನೀವು ಕೂಡ ಚೆಕ್ ಮಾಡ್ಕೊಳ್ಳಿ, ಮತ್ತು ವೆಬ್ಸೈಟ್ ಮುಖಾಂತರ ಕೂಡ ಚೆಕ್ಕನ್ನು ಮಾಡ್ಕೋಬೋದು. ಇವಾಗ ನೋಡ್ತಾರೆ, ಇದು ಟ್ರಾನ್ಸಾಕ್ಷನು ಅಕೌಂಟು ಸ್ಟೇಟ್ಮೆಂಟು. ಈ ಒಂದು ಅಕೌಂಟ್ ಸ್ಟೇಟ್ಮೆಂಟಲ್ಲಿ ನೋಡಿ ನಿಮಗೆ ಅನ್ನಭಾಗ್ಯ ಅಂತ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ನೋಡ್ತಾ ಇದ್ದಾರೆ, ನ್ಯಾಚ್ ಅನ್ನಭಾಗ್ಯ ಅಂತ ಕೊಟ್ಟು ನಂಬರ್ ಕೊಟ್ಟಿದ್ದಾರೆ. ಇಲ್ಲಿ 650 ರೂಪಾಯಿ ನಮಗೆ ಜಮಾ ಆಗಿದೆ. ಈ ರೀತಿಯಾಗಿ ನೀವು ಸ್ಟೇಟ್ಮೆಂಟಲ್ಲಿ ಕೂಡ ನೋಡ್ಕೋಬೋದು, ಕೊಟ್ಟಿರ್ತಾರೆ. ಇವಾಗ ನಿಮಗೆ ಗೂಗಲಲ್ಲಿ ಹೋಗಿ ನಿಮಗೆ ನೋಡ್ಕೋಬೋದು. ಮೊದಲಿಗೆ ಆಹಾರ ಅಂತ ಸರ್ಚ್ ಮಾಡಿ ನಂತರ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ರೈಟ್ ಸೈಡಲ್ಲಿ ಮೇಲ್ಗಡೆ 3 ಗೆರೆಯನ್ನು ಕಾಣ್ತಾ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಈ ಸೇವೆಗಳು ಅಂತ ಏನು ಕಾಣ್ತಾ ಇದೆ ನೋಡಿ, ಈ ಸೇವೆಗಳ ಮೇಲೆ ಕ್ಲಿಕ್ ಮಾಡಿ. ಅದಾದ ನಂತರ ಮತ್ತೆ ನಿಮಗೆ 3 ಇಲ್ಲಿ ಬ್ಲಿಂಕ್ ಆಗ್ತಾ ಇದೆ ನೋಡಿ, 3 ಗೆರೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ನಿಮಗೆ ಈ ಸ್ಥಿತಿ ಅಂತಿದೆ ನೋಡಿ, ಈ ಸ್ಥಿತಿ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ DBT ಸ್ಥಿತಿ ಅಂತಿದೆ ನೋಡಿ, DBT ಸ್ಥಿತಿ ಮೇಲೆ ಕ್ಲಿಕ್ ಮಾಡಿ. ಇವಾಗ ನಾವು ಏಪ್ರಿಲ್ ತಿಂಗಳಿನಲ್ಲಿದ್ದೀವಿ. ನಮಗೆ ಏಪ್ರಿಲ್ ತಿಂಗಳಲ್ಲಿ ಇದ್ದಾಗ ಅನ್ನಭಾಗ್ಯದ್ದು ಮಾರ್ಚ್ ತಿಂಗಳದ್ದು ಅನ್ನಭಾಗ್ಯ ಅಮೌಂಟ್ ನಮಗೆ ಬರುತ್ತೆ. ಸೊ ಹಾಗಾಗಿ ಮಾರ್ಚ್ ತಿಂಗಳದ್ದು ನಮಗೆ ಬಂದಿದೆಯಲ್ಲ ಅಂತ ಚೆಕ್ ಮಾಡ್ಕೋ ವಿಧಾನ ಇದು. ಸೊ ಇಲ್ಲಿ ನಿಮ್ಮ ಒಂದು ಡಿಸ್ಟಿಕ್ನ ಸೆಲೆಕ್ಟನ್ನು ಮಾಡ್ಕೋಬೇಕು. ನಿಮ್ದು ಯಾವುದಿದೆ, ಬೆಂಗಳೂರು, ಮೈಸೂರು, ಈ ರೀತಿಯಾಗಿ ನೋಡ್ಕೊಳ್ಳಿ ಇಲ್ಲಿ. ಸೊ ನಮ್ಮದು ಇಲ್ಲಿ ಯಾದಗಿರಿ ಇದೆ. ಸೊ ಯಾದಗಿರಿ ನಮಗೆ ಕಲಬುರ್ಗಿ ಡಿವಿಷನಲ್ಲಿ ಬರುತ್ತೆ. ಇದರಲ್ಲಿ ಯಾದಗಿರಿ ಅಂತಿದೆ ನೋಡಿ. ಈ ರೀತಿಯಾಗಿ ನಿಮ್ಮ ಒಂದು ಜಿಲ್ಲೆಯ ಹೆಸರು ಇದರಲ್ಲಿ ಇದೆಯಾ ಇಲ್ಲ ಅಂತ ನೋಡಿಕೊಂಡು ಚೆಕ್ ಮಾಡಿಕೊಂಡು ಸೆಲೆಕ್ಟನ್ನು ಮಾಡ್ಕೋಬೇಕು. ಮಾಡ್ಕೊಂಡ ನಂತರ ಈ ರೀತಿಯಾಗಿ ಬರುತ್ತೆ. ಇದರಲ್ಲಿ ಮತ್ತೆ ಕೆಳಗಡೆ ಸ್ಕ್ರಾಲ್ ಮಾಡಿ ನಂತರ ಮತ್ತೆ ಸ್ಟೇಟಸ್ ಆಫ್ DBT ಅಂತಿದೆ ನೋಡಿ, ಇಲ್ಲಿ ಕ್ಲಿಕ್ ಮಾಡಿ. ಅದಾದ ನಂತರ ಮತ್ತೆ ಇಲ್ಲಿ ನಿಮಗೆ ಸ್ಟೇಟಸ್ ಆಫ್ DBT ಇಲ್ಲಿ 2024. ಅದಾದ ನಂತರ ತಿಂಗಳು, ಯಾವ ತಿಂಗಳು ನಿಮಗೆ ಅಮೌಂಟ್ ಬಂದಿಲ್ಲ ಆ ತಿಂಗಳದಲ್ಲಿ ಸೆಲೆಕ್ಟನ್ನು ಮಾಡ್ಕೋಬೇಕು. ನಮಗಿಲ್ಲಿ ಮಾರ್ಚ್ ತಿಂಗಳದು ನೋಡಬೇಕಾಗಿದೆ, ಹಂಗಾಗಿ ಮಾರ್ಚ್ ಅಂತ ತೊಗೊತಾ ಇದ್ದೀನಿ. ಮಾರ್ಚ್ ಅಂತ ತೊಗೊಂಡ ನಂತರ ಮತ್ತೆ ಇಲ್ಲಿ ರೇಷನ್ ಕಾರ್ಡ್ ನಂಬರ್ನ ಎಂಟ್ರ್ ಮಾಡಬೇಕು ಈ ಒಂದು ಬಾಕ್ಸ್ನಲ್ಲಿ. ಮಾಡಿದ ನಂತರ ಇಲ್ಲಿ ಕಾಣ್ತಾ ಇರುವಂಥ ಕ್ಯಾಪ್ಚರ್ ಕೋಡ್ ಏನಿದೆಲ್ಲ, ಈ ಒಂದು ಕ್ಯಾಪ್ಚರ್ ಕೋಡು ಇಲ್ಲಿ ನಮೂದಿಸಬೇಕು. ಕ್ಯಾಪ್ಚಾ ನಮೂದಿಸಿ ಅಂತಿದೆ ನೋಡಿ, ಇಲ್ಲಿ ಕ್ಯಾಪ್ಚಾ ನಮೂದಿಸಿ ಮೇಲೆ ಎಂಟ್ರ್ ಮಾಡಬೇಕು. ಮಾಡಿದ ನಂತರ ಇಲ್ಲಿ ಗೋ ಅಂತಿದೆ ನೋಡಿ, ಈ ಒಂದು ಗೋ ಮೇಲೆ ಕ್ಲಿಕ್ ಮಾಡಬೇಕು. ನೋಡಿ, ನಿಮಗೆ ಗೋ ಅಂತ ಕೊಟ್ಟ ನಂತರ ನಿಮಗೆ ಈ ರೀತಿಯಾಗಿ ತೋರಿಸುತ್ತೆ. ನಾವು ಯಾವ ತಿಂಗಳದ್ದು ನೋಡಬೇಕಾಗಿದೆ ಆ ತಿಂಗಳದ್ದು ನಿಮಗೆ ಡೀಟೇಲ್ಸ್ ಇಲ್ಲಿ ಶೋ ಆಗುತ್ತೆ. ನಿಮ್ಮ ಅಮೌಂಟ್ ಬಂದರೆ ಮಾತ್ರ ಈ ರೀತಿಯಾಗಿ ನಿಮಗೆ ಬಾಕ್ಸಲ್ಲಿ ಶೋ ಆಗುತ್ತೆ. ಸೊ ಅಮೌಂಟ್ ಬಂದಿಲ್ಲ ಅಂದರೆ ನಿಮಗೆ ಯಾವ ಥರ ತೋರಿಸೋದಿಲ್ಲ. ಸೊ ಇಲ್ಲಿ ನಿಮ್ಮ ಒಂದು ನೇಮು ಮತ್ತು ಮೆಂಬರು, ಆಧಾರ್ ಕಾರ್ಡ್ ನಂಬರು, ಎಷ್ಟು ಜನ ಇದ್ದೀರಾ, ರೇಷನ್ ಕಾರ್ಡ್ ಅದು, ಮತ್ತು ಯಾವ ಕಾರ್ಡ್ ಟೈಪು, ಮತ್ತು ಇಲ್ಲಿ ಕ್ವಾಂಟಿಟಿ ಎಷ್ಟು, ನಿಮಗೆ ಅಮೌಂಟ್ ಎಷ್ಟು ಅಂತ ಇಲ್ಲಿ ಲಾಸ್ಟ್ ಬಾಕ್ಸಲ್ಲಿ ಅಮೌಂಟಲ್ಲಿ ತೋರಿಸುತ್ತೆ. ಮತ್ತು ನಿಮ್ಮ ಕಾರ್ಡು ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ನಗದು ಪಾವತಿಗೆ ಮಾತ್ರ ಅರ್ಹವಾಗಿದೆ ಅಂತ ಕೊಟ್ಟಿದ್ದಾರೆ. ಪಾವತಿ ಪ್ರಗತಿಯಲ್ಲಿದೆ ಅಂತ ಕೊಟ್ಟಿದ್ದಾರೆ. ಆಲ್ರೆಡಿ ನಮಗೆ ಜಮಾ ಆಗಿದೆ ಮೊನ್ನೆ ದಿನ. ನೀವು ಕೂಡ ಈ ರೀತಿಯಾಗಿ ಚೆಕ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ತೋರಿಸಿದ್ರೆ ಮಾತ್ರ ನಿಮಗೆ ಅಲ್ಲಿ ನಿಮ್ಮ ಅಮೌಂಟ್ ಬಂದಿದೆ ಅಂತ ಅರ್ಥ ಆಗುತ್ತೆ. ಇಲ್ಲೇನಾದರೂ ನಿಮಗೆ ಪಾವತಿ ನಗದು ಅಥವಾ ಪೆಂಡಿಂಗಲ್ಲಿದೆ ಅಂತ ಇನ್ನಿತರ ಬೇರೆ ಬೇರೆ ಥರ ಎರರ್ಗಳು ಬರ್ತಾ ಇರ್ತವೆ. ಸೊ ಅದನ್ನು ಚೆಕ್ ಮಾಡ್ಕೊಳ್ಳಿ, ಅಂದರೆ ನಿಮಗೆ ಗೊತ್ತಾಗುತ್ತೆ ಅನ್ನಭಾಗ್ಯ ಅಮೌಂಟು ಮಂತ್ಲಿ ಬರ್ತಾ ಇದೆಯಾ ಇಲ್ಲ ಅಂತ ನಿಮಗೆ ಐಡಿಯಾ ಬರುತ್ತೆ. ಈ ರೀತಿಯಾಗಿ ನೀವು ನಿಮ್ಮ ಮೊಬೈಲಲ್ಲೇ ತುಂಬ ಸರಳವಾಗಿ ಚೆಕ್ ಮಾಡ್ಕೊಳ್ಳೋದು ಹೇಳ್ಕೊಟ್ಟಿದ್ದೀನಿ. ಇದರಲ್ಲಿ ಏನಾದರೂ ನಿಮಗೆ ಕನ್ಫ್ಯೂಸ್ ಆಗ್ತಾಯಿದ್ರೆ, ಗೊತ್ತಾಗಲಿಲ್ಲ ಅಂದರೆ ಕಮೆಂಟ್ ಮಾಡಿ, ಕಮೆಂಟಲ್ಲಿ ನಿಮಗೆ ಉತ್ತರವನ್ನು ಕೊಡ್ತೀನಿ ಅಂತ ಹೇಳ್ತಾ, ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.